ಸಿಕ್ಕಾಪಟ್ಟೆ ಮಳೆ ಸಿಕ್ಕಾಪಟ್ಟೆ ಅಂತಂದ್ರೆ ಸಿಕ್ಕಾಪಟ್ಟೆ ಮಳೆ ಇವತ್ತು ಕೆಲವರು ಆಫೀಸಿಗೆ ಬರೋರು ಲೇಟ್ ಆಗಿದ್ದಾರೆ ಅಲ್ಲ ಬೆಳಗ್ಗೆ ನಾವು ಬೆಳಗ್ಗೆ ಬರಕ್ ಕಷ್ಟ ಆಗ್ಬಿಡ್ತು ಹೌದಾ ಹೆಂಗೆ ಮತ್ತೆ ಫುಲ್ ಮಳೆ ಮನೆ ಬಿಟ್ಟು ಆಚೆ ಬರಕ್ ಆಗಲ್ಲ ಬಟ್ ಆಫೀಸ್ ಕ್ಯಾಬ್ ಅಲ್ಲಿ ಆರಾಮಾಗಿ ಬಂದ್ವಿ ಇಲ್ಲಾಂದ್ರೆ ಅಲ್ಲಿಂದ ಲೈವ್ ಮಾಡಿಸ್ತಾ ಇದೀವಿ ಇವತ್ತು ನಾವು ನಂಬರ್ 1 ಮಳೆ ಆಮೇಲೆ ತುಂಗಭದ್ರಾ ಜಲಾಶಯ ಹಿಡಕಲ್ನಲ್ಲಿ 19ನೇ ಕ್ರಸ್ಟ್ ಗೇಟ್ ಒಡೆದೋಗಿದೆ 65 TMC ನೀರು ಖಾಲಿ ಆಗಬೇಕು ಈಗ ಆ ಕ್ರಸ್ಟ್ ಗೇಟ್ನ ಮೇನ್ ಆ ಜಾಗವನ್ನು ರಿಪೇರಿ ಮಾಡಬೇಕು ಅಂತಂದರೆ ಅಂದರೆ ದೊಡ್ಡದಾದಂತಹ ಕಬ್ಬಿಣದ ಸರಳಿರುತ್ತೆ ಸರಳು ಅಂತಂದರೆ ಚೈನ್ ದೊಡ್ಡದಾದ ಕಬ್ಬಿಣದ ಚೈನ್ ಇರುತ್ತೆ ಆ ಚೈನನ್ನು ಭಾಳ ಸ್ಟ್ರಾಂಗಾಗಿ ಕಟ್ಟಿರ್ತಾರೆ ಅದೇನಾಗುತ್ತೆ ಈ ನೀರಲ್ಲಿರೋದಲ್ವಾ ತುಕ್ಕು ಹಿಡಿದು 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 ಇವತ್ತೇನಾಗ್ಬಿಟ್ಟಿದೆ ಮೊನ್ನೆ ಕಟ್ಟಾಗ್ಬಿಟ್ಟಿದೆ ಕಟ್ಟಾಗಿ ಗೇಟ್ ಓಪನ್ ಆಗೋಗ್ಬಿಟ್ಟಿದೆ ಓಪನ್ ಆಗಿ ನೀರು ವಿಪರೀತ ಹರಿತಾ ಇದೆ ಈಗ ಅದನ್ನು ರಿಪೇರಿ ಮಾಡಬೇಕು ಅಂತಂದರೆ 65 TMC ನೀರು ಹೊರಗೆ ಹೋಗಬೇಕು ನೆನಪಿಟ್ಕೊಳ್ಳಿ ಒಂದು 300 ಕ್ಯೂಸೆಕ್ಸ್ 400 ಕ್ಯೂಸೆಕ್ಸ್ 1 TMC ನೀರು ಕೊಡಿಯಪ್ಪ ಅಂತೇಳಿ ತಮಿಳ್ನಾಡವರು ಗೋಗರೈತಾ ಇದ್ರು ಆ ಟೈಮಲ್ಲಿ ನಮ್ಗೆ ಕೊಡೋಕ್ಕಾಗಲ್ಲ ನಾವು ಈಗ ಆಲೋಚನೆ ಮಾಡಿ 65 TMC ನೀರಂದರೆ ಎಷ್ಟು ನೀರು ರೀ ಇದು ಯಾರ ನಿರ್ಲಕ್ಷ್ಯ ಯಾರು ಇದರ ಬಗ್ಗೆ ಗಮನ ಹರಿಸಿಲ್ವಾ ಎಷ್ಟು ಕೊಟ್ಟು ನೋಡಿ ಇದರ ಬಗ್ಗೆ ಭಾಳ ದೊಡ್ಡ ಸ್ಟೋರಿ ಮಾಡ್ತಾ ಇದ್ವಿ ನಾವು ಭಾಳ ದೊಡ್ಡ ಸ್ಟೋರಿ ಯಾರಿದಕ್ಕೆ ಕಾರಣ ಡ್ಯಾಮ್ ಡ್ಯಾಮೇಜ್ಗೆ ಯಾರು ಕಾರಣ ಅನ್ನುವಂಥ ಸ್ಟೋರಿ ಇನ್ನು ಭಾಳ ಮುಖ್ಯವಾಗಿ ಒಂದು ಸುದ್ದಿ ದರ್ಶನ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಆ ಕೊಲೆ ಆಯ್ತಲ್ಲ ರೇಣುಕಾಸ್ವಾಮಿದು 400 ಜನರಿಗೆ ಫೋನ್ ಮಾಡಿದ್ದಾರಂತೆ ಎಷ್ಟು ಜನರಿಗೆ 400 ಜನರಿಗೆ ಅಥವಾ 400 ಕಾಲ್ ಅದರ ಬಗ್ಗೆ ಕೂಡ ಮಾಹಿತಿ ಕೊಡ್ತೀವಿ ಇನ್ನೊಂದು ಕಡೆ ಪಾದಯಾತ್ರೆ ಮುಗೀತಾ ಇನ್ನೇನು ನೆಕ್ಸ್ಟ್ ಅಂತ ಕೇಳಿದಾಗ ಎಲ್ಲಾದರೂ CM ಸಿದ್ದರಾಮಯ್ಯ ಅವರನ್ನು ರಾಜೀನಾಮೆ ಕೊಡಿಸಿದರೆ ಅಥವಾ ಅವರು ಅರೆಸ್ಟ್ ಆಗುವಂಗೆ ಏನಾದರೂ ಮಾಡಿದರೆ ಮುಯ್ಯಿಗೆ ಮುಯ್ಯಿ ಯಡಿಯೂರಪ್ಪ ಅವರನ್ನು ಅರೆಸ್ಟ್ ಮಾಡಿಸ್ತೀವಿ ಅನ್ನುವಂಥ ರೀತಿಯಲ್ಲಿ ದೇಶದ ರಾಜಕಾರಣ ನಡೀತಾ ಇದೆ ಎಲ್ಲದರ ಬಗ್ಗೆ ಮಾತಾಡೋಣ 1 ಗಂಟೆಯಲ್ಲಿ ಅದಕ್ಕಿಂತ ಮೊದಲು ಈ ಕ್ಷಣದ ಹೆಡ್ಲೈನ್ಸ್ ಬೆಂಗಳೂರಿನಲ್ಲಿ ರಾತ್ರೋರಾತ್ರಿ ಭಾರೀ ಮಳೆ ರಾಜಧಾನಿಗೆ ತಂದಿತ್ತು ಅವಾಂತರಗಳ ಸರಮಾಲೆ ಹೆಬ್ಬಾಳ ಔಟರ್ ರಿಂಗ್ ರೋಡ್ನಲ್ಲಿ ನೀರು ಆಫೀಸ್ಗೆ ಹೋಗೋ ಸವಾರರು ಹೈರಾಣ ಟಿಬಿ ಡ್ಯಾಂನಿಂದ ಹರಿತಾನೇ ಇದೆ ನೀರು ನಿರ್ವಹಣೆಗೆ ಬಂದ ಕೋಟ್ಯಾಂತರ ರೂಪಾಯಿ ಎಲ್ಲಿ ಹೋಯ್ತು ರೈತರ ಆತಂಕ ನಿವಾರಿಸೋದ್ಯಾರು ಜಲಸಂಪನ್ಮೂಲ ಖಾತೆ ನಿರ್ವಹಣೆಯಲ್ಲಿ ಎಡವಿ ಹೋದ್ರ DKಶ 1 ವರ್ಷದಿಂದ ಟಿಬಿ ಡ್ಯಾಮ್ ಅಧಿಕಾರಿಗಳ ಜೊತೆ ಸಭೆನೇ ಆಗಿಲ್ವಂತೆ ಕೈತಪ್ಪುತ್ತ ಜಲಸಂಪನ್ಮೂಲ ಖಾತೆ ದೋಸ್ತಿ ಯಾತ್ರೆಯಿಂದ ಸರ್ಕಾರ ಅಲರ್ಟ್ ಬಿಜೆಪಿ ಅವಧಿಯಲ್ಲಾದ ಹಗರಣಗಳ ತನಿಖೆಗೆ ಪ್ಲಾನ್ ಪೋಕ್ಸೋ ಕೇಸ್ ಫಾಲೋ ಅಪ್ ಕೇಸ್ ಸ್ಕೆಚ್ ದರ್ಶನ್ಗೆ ಸುತ್ತಿಕೊಳ್ತಾ ಇದೆ ಕೊಲೆ ಕೇಸ್ ಆರೋಪಿಗಳಿಂದ ಆಗಿತ್ತು 400 ಫೋನ್ ಕಾಲ್ ಇವತ್ತು ತನಿಖಾ ತಂಡಕ್ಕೆ ಸಿಗುತ್ತಾ FSL ರಿಪೋರ್ಟ್ ಬಿಗ್ ಮಾರ್ನಿಂಗ್ಗೆ ಮತ್ತೊಮ್ಮೆ ಸ್ವಾಗತ ಬೆಂಗಳೂರಿನಲ್ಲಿ ಮಳೆ ಯಾವ ಥರದ ಮಳೆ ಅಂತಂದರೆ ಗುಡುಗು ಮಿಂಚು ಸಿಡಿಲು ಸಾಧಾರಣವಾಗಿ ಹಳ್ಳಿ ಭಾಗದಿಂದ ಬಂದವರು ಅಥವಾ ಮಲೆನಾಡು ಭಾಗದಿಂದ ಬಂದವರು ಇವತ್ತು ಬೆಂಗಳೂರಿನಲ್ಲಿ ಅದನ್ನು ನೋಡಿಬಿಟ್ರು